ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾ ಯಾವಾಗಲೂ ಹೇಳೋ ಹಾಗೆ ಆ ದೇವ್ರು ಎಲ್ಲರನ್ನೂ ಚೆನ್ನಾಗೇ ಇಡ್ತಾರೆ. ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತಮಾಷೆ ವಿಷಯ ಏನಪ್ಪ ಅಂದರೆ, ನಿನ್ನೆ ಎಪಿಸೋಡಲ್ಲಿ ನಮಸ್ಕಾರ ಡೋನರ್ಗಳೇ ಅನ್ನೋಕ್ಕೆ ನಮಸ್ಕಾರ ಸ್ನೇಹಿತರೆ ಅಂದ್ಬಿಟ್ಟೆ. ನಮಸ್ಕಾರ ಸ್ನೇಹಿತರೆ, ತಪ್ಪೇನಿಲ್ಲ, ಎಲ್ಲರೂ ಸ್ನೇಹಿತರೆ. ಅದನ್ನು ಹೇಳೋದು ಅಲರ್ಟ್ ಆಗಿರಬೇಕು. ನಮ್ಮ ಮೈಂಡ್ ಅಲರ್ಟ್ ಆಗಿಲ್ಲ ಅಂದರೆ ಈ ಥರ ಮಿಸ್ಟೇಕ್ಗಳು, ಇದೇನು ಅಷ್ಟೊಂದು ದೊಡ್ಡ ಮಿಸ್ಟೇಕ್ ಏನಲ್ಲ, ಆದರೆ ಈ ಥರ ಮಾಡಬಾರ್ದಿರೋ ಮಿಸ್ಟೇಕ್ಗಳೆಲ್ಲ ಮಾಡಿರ್ತೀವಿ. ಏನು ಇವತ್ತು ಈ ಥರ ಹೇಳ್ತಾವ್ರೆ ಅನ್ಕೊತಾ ಇದ್ರಾ? ಇವತ್ತಿನ ಟಾಪಿಕೇ ಆಗಿದೆ. ಹಾಗಿದ್ರೆ ತಡ ಮಾಡ್ತೀರಾ? ಇವತ್ತಿನ ವಾಕ್ಯಕ್ಕೆ ಹೋಗೋಣ. ಇವತ್ತಿನ ವಾಕ್ಯ ಜ್ಞಾನೋಕ್ತಿಗಳಿಂದ 6ನೇ ಅಧ್ಯಾಯ 16ರಿಂದ 19ನೇ ವಚನ. ಸರ್ವೇಶ್ವರ ಹಗೆ ಮಾಡುವಂತಹವು 6, ಆತ ಖಂಡನೆ ಮಾಡುವಂತಹವು 7. ಅಹಂಕಾರ ದೃಷ್ಟಿ, ಕಪಟವಾಡುವ ನಾಲಿಗೆ, ನಿರಪರಾಧಿಯನ್ನು ಕೊಲೆ ಮಾಡುವ ಕೈ, ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತವಕ ಪಡುವ ಕಾಲು, ಅಸತ್ಯವನ್ನು ಉಸಿರುವ ಸುಳ್ಳು ಸಾಕ್ಷಿ, ಸೋದರರಲ್ಲಿ ಜಗಳ ಹುಟ್ಟಿಸುವ ವ್ಯಕ್ತಿ. ನೋಡಿ, ಇಲ್ಲಿ ದೇವರು ಕ್ಲಿಯರ್ ಇಂಡಿಕೇಶನ್ ಕೊಡ್ತಾವ್ರು ನಮಗೆ. ಒಂಥರ ವೇಕಪ್ ಕಾಲ್ ಅಂತ ಹೇಳ್ಬೋದು. ಮೊದಲನೇದು ಅಹಂಕಾರ ದೃಷ್ಟಿ. ಅಹಂಕಾರ ದೃಷ್ಟಿ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾವೊಂದು ಪೊಸಿಷನಲ್ಲಿ ಇರ್ತೀವಿ, ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತೀವಿ ಅಂದ್ಕೊಳ್ಳಿ. ನಮ್ಮ ಸ್ನೇಹಿತರೆ ಅಥವಾ ಇನ್ನೊಬ್ರು ಯಾರೋ ನಮ್ಮ ಪರಿಚಯದವರೇ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಇವನ ಕೈಲಿ ಆಗಲ್ಲ ಬಿಡು, ಇವನೇನು ಮಾಡ್ತಾನೆ, ಇವನು ತಿಪ್ಪರ್ಲಾಗ ಹಾಕಿದ್ರು, ಈ ಥರ ಎಷ್ಟೋ ಮಿಸ್ಟೇಕ್ಗಳು ನಾವು ಮಾಡ್ತೀವಲ್ವ. ಒಬ್ಬರನ್ನ ಅಹಂಕಾರ ದೃಷ್ಟಿಯಿಂದ ನೋಡೋದು, ಕೀಳಾಗಿ ನೋಡೋದು, ನಾವೇ ಜಸ್ಟಿಫೈ ಮಾಡಿಬಿಡ್ತೀವಿ, ಅವ್ರ ಕೈಲೇನು ಮಾಡೋಕ್ಕಾಗಲ್ಲ ಅಂತ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಯಾರು. ಇನ್ಫ್ಯಾಕ್ಟ್ ನನ್ನೂ ಸೇರಿಸಿ ಈ ಹಿಂದೆ ಮಾಡಿರ್ತೀವಿ, ಅದನ್ನು ತಿದ್ಕೊಳ್ಳೋಣ. ಆದಷ್ಟು ಎಲ್ಲರನ್ನೂ ಸಮಾನರಾಗಿ ನೋಡೋಣ. ನಾನು ಮಾಡಿದ್ದೀನಿ ಅಂದರೆ ಇವನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಮಾನ ಮನೋಭಾವದಿಂದ ನೋಡೋಣ. ಎರಡನೇದು ಕಪಟವಾಡುವ ನಾಲಿಗೆ. ಒಬ್ಬರ ಬಗ್ಗೆ ಒಳ್ಳೆ ವರ್ಡ್ ಹೇಳಿಲ್ಲ ಆದರೂ ಪರವಾಗಿಲ್ಲ, ಒಬ್ಬರನ್ನ ಹ್ಯುಮಿಲಿಯೇಟ್, ಒಬ್ಬರನ್ನ ಕೀಳಾಡೋ ಮಾತನ್ನು ಇಟ್ಸ್ ವೆರಿ ಡೇಂಜರ್. ಅಷ್ಟಿಲ್ಲದೆ ಹೇಳ್ತಾರೆ, ಒಬ್ಬರನ್ನ ಕುಗ್ಗಿಸಿ ಮಾತಾಡೋದು ಬಂದು 10 ಕೊಲೆಗೆ ಸಮಾನ. ಸೊ ಆದಷ್ಟು ಒಳ್ಳೆಯದೇ ಮಾತಾಡೋಣ. ಈ ನಾಲ್ಗೆನ ಟ್ರೈನ್ ಮಾಡೋಣ, ಚೆನ್ನಾಗಿ ಟ್ರೈನ್ ಮಾಡೋಣ. ಇನ್ಫ್ಯಾಕ್ಟ್ ಇದರ ಬಗ್ಗೆ ಇನ್ನೊಂದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಮೂರನೇದು ನಿರಪರಾಧಿಯನ್ನು ಕೊಲೆ ಮಾಡುವ ಕೈ. ಕೊಲೆ ಮಾಡೋದಂದರೆ ಅವ್ರನ್ನ ಚುಚ್ಚೋದು ಅಥವಾ ಶೂಟ್ ಮಾಡೋದಲ್ಲ. ಈಗ ಒಬ್ಬ ಇನ್ನೋಸೆಂಟ್ ಇರ್ತಾರೆ, ಅವ್ರನ್ನ ಒಂಥರ ಕುಗ್ಗೋ ಥರ ಮಾತಾಡೋದು, ಅವ್ರನ್ನ ಹರ್ಟ್ ಮಾಡೋದು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಈ ಇನ್ನೋಸೆಂಟ್ಸ್ ಅವ್ರ ಜೊತೆನೇ ಆ್ಯಕ್ಚುಲಿ ದೇವರು, ಗಾಡ್ ಪ್ರೆಸೆಂಟ್ ಇರುತ್ತೆ, ದೇವರ ಒಂದು ಅಂಶ ಇರುತ್ತೆ. ಅವ್ರನ್ನ ಎದುರಾಕೊಂಡ್ವಿ ಅಂದ್ಕೊಳ್ಳಿ. ಸೊ ಹಾಗಾಗಿ ಆದಷ್ಟು ಅವ್ರನ್ನ ಸಪೋರ್ಟ್ ಮಾಡಿ, ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ಇನ್ಫ್ಯಾಕ್ಟ್ ಅವ್ರೇನಾದರೂ ತಪ್ಪು ಮಾಡ್ತಿದ್ರೆ ಅದನ್ನ ತಿದ್ದೋಣ, ಬೂಸ್ಟ್ ಅಪ್ ಮಾಡೋಣ. ನೆಕ್ಸ್ಟ್, ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ. ನಮ್ಮಲ್ಲಿ ಮೆಜಾರಿಟಿ ಯೂತ್ಸ್ ಏನು ಮಾಡ್ತಾರೆ ಅಂದರೆ, ಯಾರನ್ನಾದರೂ ಒಬ್ಬರು ಸುಂದರವಾದ ಹುಡುಗಿನ ನೋಡೋದಾಗಲಿ, ಒಂದು ಹೆಂಗಸನ್ನು ನೋಡೋದಾಗಲಿ, ಹೃದಯದಲ್ಲೇ ಪಾಪ ಮಾಡೋದು. ಯಾರೋ ಒಬ್ಬರು ಲೈಫಲ್ಲಿ ಉದ್ಧಾರಾಗಿ ಹೋಗ್ತಾ ಇದ್ದಾರೆ, ಅವ್ರನ್ನ ಮನಸ್ಸಲ್ಲೇ ಅವ್ರನ್ನ ಶಾಪ ಹಾಕೋದು. ಇದು ಬಂದು ಏನಂತಾರೆ, ಪ್ರಾಕ್ಟಿಕಲಾಗಿ ಏನು ಪಾಪ ಮಾಡ್ತಾರೋ ಅದ್ರ ಡಬಲ್ ದ ಎಫೆಕ್ಟ್ ಮನಸ್ಸಲ್ಲಿ ಮಾಡೋದು. ಒಂಥರ ಈ ಹಣ್ಣು ಒಳಗೆ ಕೊಳ್ತೋಗೋದು ಗೊತ್ತಾ, ಆ ರೇಂಜ್ಗೆ. ಆ ಥರ ನಮ್ಮ ಹೃದಯನೂ ಕೊಳ್ತೋಗ್ಬಿಡುತ್ತೆ. ಆದಷ್ಟು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಣ. ಪಾಪ ಮಾಡೋದಕ್ಕೆ ಅವಕಾಶ ಕೊಡದೇ ಇರೋ ಥರ ಶಕ್ತಿ ಕೊಡಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ಕೇಡು ಮಾಡಲು ತವಕ ಪಡುವ ಕಾಲು. ಹೇಗೆ ಅಂದರೆ, ಈಗ ಇವ್ರನ್ನ ಹೆಂಗಾನ ಮಾಡಿ ಇಲ್ಲಿಂದ ಓಡಿಸ್ಬೇಕು, ಇವ್ರನ್ನ ಹೆಂಗಾನ ಮಾಡಿ ಅದು ಮಾಡಬೇಕು, ಇದು ಮಾಡಬೇಕು. ಸೊ ಒಬ್ರನ್ನ ನಿರಾಕರಿಸೋದು ಇಟ್ಸ್ ಈಕ್ವಲ್ಸ್ ಟು ಅದನ್ನು ಕಿಕ್ ಮಾಡ್ದಂಗೆ, ಒದ್ದಂಗೆ. ಅವರಿಂದ ನಮ್ಮ ಲೈಫ್ಗೆ ಏನೋ ಒಂದು ಒಳ್ಳೇದು ಕಾದಿರುತ್ತೆ, ಬಟ್ ಆ ಅವಕಾಶನ ಹಂಗೆ ಒದ್ಬಿಡ್ತೀವಿ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಸೊ ಆದಷ್ಟು ರೆಕಗ್ನೈಸ್ ಮಾಡೋಣ. ಅವರಿಂದ ನಮಗೇನು ಆಗಿಲ್ವಾ, ಫೈನ್,
ಒಂದು ಒಳ್ಳೆ ವ್ಯಕ್ತಿ ನಮ್ಮ ಜೀವನದಲ್ಲಿದ್ದಾರೆ ಅನ್ನೋ ಖುಷಿ ಪಡೋಣ. ನೀವು ಖುಷಿ ಪಡದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ನಿಮ್ಮ ಜೀವನದಲ್ಲಿ ಯಾರನ್ನೂ ಒದ್ದೋಡಿಸ್ಬೇಡಿ, ಆ ಯೋಚನೆನೂ ಮಾಡಬೇಡಿ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅಸತ್ಯವನ್ನು ಉಸಿರುವ ಸುಳ್ಳು ಸಾಕ್ಷಿ. ಒಂದು ಲೈನೆಲ್ಲ ಹೇಳೋದಾದರೆ, ಒಬ್ಬರ ಬಗ್ಗೆ ನಿಜ ಹೇಳೋಕ್ಕಾಗದೇ ಇರೋದು ದಯವಿಟ್ಟು ಸುಳ್ಳು ಮಾತ್ರ ಹೇಳೋಕ್ಕೆ ಹೋಗಬೇಡಿ. ಈ ಸುಳ್ಳು ಹೇಳೋದಿದೆಯಲ್ಲ, ಇಟ್ಸ್ ವೆರಿ 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 ಡೇಂಜರ್. ಈಗಾಗಲೇ ನಮ್ಮ ಜೀವನದಲ್ಲಿ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಹಾಗಾಗಿ ಒಬ್ಬರ ಬಗ್ಗೆ ನಿಜ ಹೇಳೋಕ್ಕಾಗಿಲ್ಲ ಅಂದರೂ ದಯವಿಟ್ಟು ಸುಳ್ಳು ಮಾತ್ರ ಹೇಳೋಕ್ಕೆ ಹೋಗಬೇಡಿ. ಫೈನಲಿ, ಸೋದರರಲ್ಲಿ ಜಗಳ ಹುಟ್ಟಿಸುವ ವ್ಯಕ್ತಿ. ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಹೇಳಿ ವಿಡಿಯೋ ಮುಗಿಸ್ತೀನಿ. ಒಬ್ಬ ಅಣ್ಣ ತಮ್ಮಂದಿರು ದೂರ ಇರ್ತಾರೆ ಅಂದ್ಕೊಳ್ಳಿ, ಅವ್ರನ್ನ ಒಂದುಗೂಡ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಇನ್ನಷ್ಟು ಆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿ ದೂರ ಮಾಡೋಕ್ಕೆ ಹೋಗ್ಬಾರ್ದು. ಇದಕ್ಕಿಂತ ಹೀನಾಯವಾದ ಪಾಪ ಇನ್ನೊಂದಿಲ್ಲ. ಈ ನಾವು ಮಾಡಿದ ಪಾಪ ನಮಗೆ ಬರೋದೊಂದಾದರೆ ಇನ್ನೊಬ್ಬರ ಪಾಪನ ನಾವು ಹಾಕ್ಕೊಳೋದಿದೆಯಲ್ಲ, ಜಸ್ಟ್ ಲೈಕ್ ರೋಡಲ್ಲಿ ಹೋಗ್ತಾರೋ ಕೆಂಪು ಇರುವೆಗಳನ್ನ ಎತ್ಕೊಂಡು ನಾವೇ ಹಾಕ್ಕೊಂಡಂಗೆ. ಒಂದು ಗಾದೆ ಇದೆ ಗೊತ್ತಲ್ಲ, ಇರಲಾರ್ದಿರ ಇರುವೆ ಬಿಟ್ಕೊಳ್ಳೋದು. ಈ ಥರ ಇರುವೆ ಬಿಟ್ಕೊಳ್ಳೋರು ಬೆಜ್ಜಾನಿದ್ದಾರೆ. ಅವರಿರಲಿ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿ, ಅವ್ರು ಬದಲಾಗಿ ಅಂತ. ಇನ್ಫ್ಯಾಕ್ಟ್ ನಮ್ಮಲ್ಲದಿದೆಯಾ, ದಯವಿಟ್ಟು ಈ ದುರ್ಗಣ ಹೋಗಲಿ ಅಂತ ಪ್ರೇಯರ್ ಮಾಡಿ. ಯಾಕಂದರೆ ಇಬ್ಬರ ಮಧ್ಯೆ ತಂದಾಕೋದು ಇಟ್ಸ್ ಲೈಕ್ ನಥಿಂಗ್. ಬೆನ್ನಿಂದೆ ಚೂರಿ ಹಾಕೋದು ಎರಡೂ ಒಂದೇ. ನಮ್ಮ ಕುಟುಂಬಗಳಲ್ಲೂ ನಮ್ಮ ನೆರೆ ಹೊರೆಯವರಲ್ಲೂ ಈ ಥರ ವ್ಯಕ್ತಿಗಳಿರ್ತಾರೆ, ನೋಡಿರ್ತೀವಿ. ಆ್ಯಂಡ್ ಪ್ರಪಂಚದಲ್ಲೂ ಈ ಥರ ಎಷ್ಟೋ ವ್ಯಕ್ತಿಗಳಿರ್ತಾರೆ. ನಮ್ಮಲ್ಲೂ ಆ ಥರ ದುರ್ಗುಣಗಳಿದ್ದರೆ ನಮ್ಮಲ್ಲೂ ಅದನ್ನ ಬದಲಾಯಿಸಿ ಅಂತ ಕೇಳ್ಕೊಳ್ಳೋಣ. ಆ ದೇವರು ಇಷ್ಟು ಇಂಡಿಕೇಶನ್ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳೋಣ. ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳೋಣ, ಇನ್ನೊಬ್ಬರಿಗೆ ಮಾದರಿ ಜೀವನವನ್ನು ನಡೆಸೋಣ. ಅದಕ್ಕೆಲ್ಲ ಮಾಡಬೇಕಾಗಿರೋದು ಒಂದೇ ಒಂದು, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಆ ದೇವರ ದಾರಿಯಲ್ಲಿ ಹೋಗೋಣ. ಆಗಿದೆಲ್ಲ ತಾನಾಗೇ ನಡೆಯುತ್ತೆ. ನಾವು ಬೆಳೆದು ಇನ್ನೊಂದಷ್ಟು ಜನನ್ನು ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಸೊ ಇವತ್ತಿನ ವಾಕ್ಯ ನಮಗೆ ಕ್ಲಿಯರ್ ವೇಕಪ್ ಕಾಲ್ ಕೊಡ್ತಾ ಇದೆ, ಆದಷ್ಟು ಬದಲಾಗೋಣ. ಇವತ್ತಿನ ವಾಕ್ಯ ನಿಮ್ಮ ಮನೆ ಮತ್ತು ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಬ್ಲೆಸ್ಡ್ ಡೇ. ಸಿಗೋಣ.